ರಿಸಲ್ಟ್ ಪಡಿಬೇಕು ಅನ್ನುವ ಆತ್ಮವಿಶ್ವಾಸದೊಂದಿಗೆ ಹಿಂದುಳಿದ ಮಕ್ಕಳು ನಮಗೆ ಪ್ರವೇಶ ಪಡೆಯೋದು ಸಾಮಾನ್ಯವಾಗಿರುತ್ತದೆ. ಅಂಥ ಮಕ್ಕಳಿಗೆ ನಾವು ಒಂದು ಒಳ್ಳೆಯ ಬುನಾದಿಯನ್ನು ಮುಂದಿನ ಭವಿಷ್ಯಕ್ಕೆ ಒಳ್ಳೆಯ ಬುನಾದಿ ಅದರಿಂದ ನಮ್ಮೆಲ್ಲ ಪ್ರಾಂಶುಪಾಲರು ಮತ್ತು ಶಿಕ್ಷಕರ ಬಗ್ಗೆ ನನ್ನ ಅಭಿನಂದನೆ ತಿಳಿಸ್ತೇನೆ. ಹಾಗೂ ಒಟ್ಟಾರೆ ಶಾಲೆ ಫಲಿತಾಂಶ 80% ಬಂದಿದ್ದು, ಕನ್ನಡದಲ್ಲಿ 97%, ಇಂಗ್ಲೀಷಲ್ಲಿ 95%, ಇತಿಹಾಸದಲ್ಲಿ 90%, ಅರ್ಥಶಾಸ್ತ್ರದಲ್ಲಿ 100ಕ್ಕೆ 100 ಫಲಿತಾಂಶ ಬಂದಿದೆ. ವ್ಯವಹಾರ ಅಧ್ಯಯನದಲ್ಲಿ 92%, ಸಮಾಜಶಾಸ್ತ್ರದಲ್ಲಿ 95%, ರಾಜನೀತಿ ಶಾಸ್ತ್ರದಲ್ಲಿ 90% ಮತ್ತು ಲೆಕ್ಕಶಾಸ್ತ್ರದಲ್ಲಿ 100ಕ್ಕೆ 100 ಫಲಿತಾಂಶ ಬಂದಿದೆ. ಭೌತಶಾಸ್ತ್ರದಲ್ಲಿ 78.94% ಬಂದಿದೆ. ರಸಾಯನಶಾಸ್ತ್ರದಲ್ಲಿ 74% ಬಂದಿದೆ. ಗಣಿತಶಾಸ್ತ್ರದಲ್ಲಿ 69% ಬಂದಿದೆ. ಜೀವಶಾಸ್ತ್ರದಲ್ಲಿ 95% ಬಂದಿದೆ. ಒಟ್ಟು ಅತ್ಯುನ್ನತ ಶ್ರೇಣಿ 13 ಜನ, ಉನ್ನತ ಶ್ರೇಣಿ 46 ಜನ, ದ್ವಿತೀಯ 18 ಜನ, ತೃತೀಯ 7 ಜನ, ಒಟ್ಟು 80% ಫಲಿತಾಂಶ ಬಂದಿದ್ದು ನಮ್ಮ ಶಾಲೆಯ ಪ್ರಾಂಶುಪಾಲರು ಮತ್ತು ಶಿಕ್ಷಕ ವರ್ಗದ ಶ್ರಮದಿಂದ. ಏಕೆಂದರೆ ಹೋದ ವರ್ಷ ಕಳೆದ ಸಾಲಿನ 34% ಬಂದಿದ್ದು ಆಡಳಿತ ಕೆಂಗಣ್ಣಿಗೆ ಗುರಿಯಾಗಿತ್ತು. ಕೆಂಗಣ್ಣಿಗೆ ಗುರಿಯಾಗಿದ್ದು ಅಂದರೆ ಅವರ ಕಷ್ಟ ಹೇಳುತ್ತಿರಲಾಯಿತು. ಕೊನೆಗೆ ನಾವು ಅವರ ಜೊತೆ ಕೈ ಜೋಡಿಸಿ ನಿಂತಾಗ ಅವರ ಪಟ್ಟ ಶ್ರಮದ ಫಲದಿಂದ ನಮ್ಮ ಶಾಲೆ ಕೀರ್ತಿಗೆ ಪಾತ್ರರಾಗಿರ್ತಾರೆ. ಅವರೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೇನೆ. ಹಾಗೂ ಈ ಸಂಸ್ಥೆಯಲ್ಲಿ ಶಿಕ್ಷಕರು ನಮ್ಮ ಯಾವುದೋ ಸಭೆಯಲ್ಲಿ ಬಹಿರಂಗವಾಗಿ 100ಕ್ಕೆ 100 ತರ್ತೀವಿ, ಇಲ್ಲಾಂದರೆ ಒಂದು ವರ್ಷ ಸಂಬಳ ಕೊಡ್ತೀವಿ ಅಂತ ಪಣ ತೊಟ್ಟು ಪಾಠ ಬೋಧನೆ ಮಾಡಿ 100ಕ್ಕೆ 100 ರಿಸಲ್ಟ್ ತಂದಿರ್ತಾರೆ. ಅವರಿಗೆ ನಮ್ಮ ಸಂಸ್ಥೆ ವತಿಯಿಂದ, ನಮ್ಮ ಆಡಳಿತ ಮಂಡಳಿ ವತಿಯಿಂದ, ಪ್ರಾಂಶುಪಾಲರು ಮತ್ತು ಶಿಕ್ಷಕರಿಂದ ಹೃದಯಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅವರಿಗೆ ನಾವು ಗೌರವಪೂರ್ವಕ ಒಂದು ಸನ್ಮಾನವನ್ನು ಸಹ ಮಾಡ್ತೇವೆ. ಯಾಕೆಂದರೆ ಇದು ಮುಂದೆ 100ಕ್ಕೆ 100 ತರಗತಿ ಮಿಕ್ಕೆಲ್ಲ ಶಿಕ್ಷಕರಿಗೆ ಸ್ಫೂರ್ತಿಯಾಗಲಿ, ಅದು ಅವರು 100ಕ್ಕೆ 100 ತರುವಂಥ ದೇವರ ಶಕ್ತಿ ಕೊಟ್ಟು ನಮ್ಮೆಲ್ಲ ಶಿಕ್ಷಣ ಸನ್ಮಾನ ಮಾಡಿಸುವಂಥ ಸ್ಥಿತಿ ಬರಲಿ. ಯಾಕೆಂದರೆ ನಮ್ಮ ಶಾಲೆಯಲ್ಲಿ ಬಡ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ವ್ಯಾಸಂಗ ಮಾಡ್ತಿರೋದು ಅವರ ಭವಿಷ್ಯದ ಬಗ್ಗೆ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಲು ಶ್ರಮ ಪಡ್ತೀನಿ. ನಿಮ್ಮೆಲ್ಲರಿಗೂ ಕಾಪಾಡಿ ನನ್ನ ಮಾತು ಎಲ್ಲರಿಗೂ ಮಾತು ಜೈ ಜೈ.